ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನ್ರಿ ಭಾಳ ಲೇಟಾಗಿ ಬರ್ಲಿಕ್ಕತ್ತದ ವಿಡಿಯೋ ಅಂತೀರೇನ್ರಿ? ಖರೇದರಿ. ಇವತ್ತು ನಾನು ಒಂದು ಸ್ವಲ್ಪ ಕೆಲಸದೊಳಗೆ ಬಹಳ ಬ್ಯುಸಿ ಇದ್ದೆ. ಅಷ್ಟು ಕೆಲಸನೂ ಇತ್ರಿ, ಮನೆ ಕೆಲಸ ಅಲ್ಲ, ಹಂಗೆ ಒಂಚೂರು ಸ್ಕೂಲ್ ಕೆಲಸ ಅದು ಇದು ಅಂತ ಹೇಳಿ ಭಾಳ ಇತ್ತು. ಹೀಗಾಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಲೇಟ್ ಆಯ್ತು ನೋಡ್ರಿ. ಹಂಗೆ ಒಂಚೂರು ಬೇರೆ ಕೆಲಸನೂ ಇದ್ದು ರೀ. ಈಗ ಏನು ನಿನ್ನಿದೇ ರಂಗೋಲಿ ತೋರಿಸ್ಲಿಕ್ಕತ್ತೀರಿ ಅಂತೀರೇನ್ರಿ? ಅಂದ್ರೆ ಏಕಾದಶಿಗೆ ಹಾಕಿದ ರಂಗೋಲಿ ಮತ್ತು ದ್ವಾದಶಿ ದಿವಸ ತೆಗಿಯಂಗಿಲ್ಲ, ನಿಮಗೂ ಗುರ್ತದ. ಇದು ನಿನ್ನೆ ಹಾಕಿದ ರಂಗೋಲಿನೇ ರೀ. ಇವತ್ತೇನು ವಿಶೇಷ ಅಂತಂದ್ರೆ, ಇವತ್ತು ನೋಡ್ರಿ ನನ್ನ ಮಗಳು ರಂಗೋಲಿ ಹಾಕ್ಯಾಳ. ಮತ್ತು ಅವರು ಯಾವಾಗ ಹಾಕ್ತೀನಿ ಅಂತಾರೆ. ಅವ್ರು ಅಂದ ತಕ್ಷಣನೇ ಕೊಟ್ಬಿಡ್ತೀನಿ ರೀ. ಯಾಕಂದ್ರೆ ಮಕ್ಕಳಿಗೂ ಯಾವಾಗ ಒಂದೊಂದು ಸರಿ ಮನಸ್ಸು ಬಂದಿರ್ತದ. ಆಮೇಲೆ ಹೆಚ್ಚಾಗಿ ನಾನಾ ಹಾಕಿರ್ತೀನಿ ಅಲ್ರಿ. ನೀವೆಲ್ಲ ರಂಗೋಲಿ ಇಷ್ಟಪಡ್ತೀರಿ ಅಂದಮೇಲೆ ಹೆಚ್ಚಾಗಿ ರಂಗೋಲಿ ನಾನಾ ಹಾಕ್ಬಿಟ್ಟಿರ್ತೀನಿ. ಮತ್ತು ಅವರಿಗೆ ಚಾನ್ಸ್ ಸಿಗೋದು ಬಹಳ ರೇರು. ಅದಕ್ಕೆ ಇವತ್ತು ಅಕಿನೂ ಲಘು ಎದ್ದಿದ್ಲು ರೀ ನನ್ನ ಜೊತೆನೆ. ಹಾಗಾಗಿ ಅಮ್ಮನ ಇವತ್ತು ಹಾಕ್ಲೇನು ಅಂದ್ಲು. ಆಯ್ತು ನಾನು ವಿಡಿಯೋ ಮಾಡ್ತೀನಿ, ನೀ ರಂಗೋಲಿ ಹಾಕು ಅಂತ ತಿಳ್ಕೊಂಡು ಅಕಿನೂ ಹಾಕ್ಯಾಳ್ರಿ. ಅವರು ಸಿಂಗಲ್ ಲೈನ್ ಹಾಕ್ತಾರೆ, ಸಿಂಗಲ್ ಎಳಿ ಹಾಕ್ತಾರೆ, ಒಂದೇ ಎಳಿ ಹಾಕ್ತಾರೆ. ನಾ ಏನದ 2 ಲೈನ್ ಹಾಕ್ತೀನಿ, ಅಷ್ಟ ಡಿಫ್ರೆನ್ಸ್. ಬಟ್ ನನ್ಕಿಂತ ಚಂದ ಅವ್ರು ರಂಗೋಲಿ ಹಾಕ್ತಾರ ಅಂತ ನನಗೆ ಅನ್ಸ್ಯದ್ರಿ. ನಿಮಗೆ ಹೆಂಗ ಅನಿಸ್ತದೋ ಗೊತ್ತಿಲ್ಲ. ಯಾಕಂದ್ರೆ ನನಗೆ ನನ್ನ ರಂಗೋಲಿ ನನಗೆ ನೋಡಿ ನಂಗೆ ಒಂಥರ ಅಷ್ಟೊಂದು ಅದ್ರೊಳಗೆ ಸ್ಪೆಷಲ್ ಅಂತ ಏನೂ ಅನ್ಸಂಗಿಲ್ಲ. ಬೇರೆಯವ್ರ ರಂಗೋಲಿ ನೋಡಿದ ತಕ್ಷಣ ಚಂದ ಅನಿಸ್ತದ ಅಂತಾರಲ್ಲ, ಹಂಗೆ ಆಕಿನ ರಂಗೋಲಿ ನನಗಿಷ್ಟ ಆಯ್ತು. ನಿಮಗೆ ಹೆಂಗ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತ ದ್ವಾದಶಿಯ ಅಡಿಗೆ ಏನಾಗಿತ್ತು ಅಂತ ಕೇಳ್ತೀರಿ. ದ್ವಾದಶಿಯ ಅಡಿಗೆ ಅನ್ಲಿಕ್ರಿ, ನಾನು ನಮ್ಮ ಮನೆಯವರು ಇವತ್ತ ಊಟಕ್ಕೆ ಹೋಗಿದ್ವಿ. ಮನೆ ಒಳಗ ನೈವೇದ್ಯ ಪೂರ್ತಿ ಅಷ್ಟ ಪಾಯಸ ಆಗಿತ್ತು. ಮತ್ತು ಇನ್ನೂ ಒಂದು ಅದನ್ನೇನು ವಿಡಿಯೋ ಮಾಡಿಲ್ರಿ. ಇನ್ನೂ ಒಂದು ವಿಡಿಯೋ ನನ್ನ ಮಗಳು ಇಬ್ರು ಮಕ್ಕಳು ಕೂಡಿಸಿ ಸರ್ಪ್ರೈಸ್ ರೀ. ನಾನು ಬಂದು ಏನಾದರೂ ಮಾಡಿ ಚಪಾತಿ ಪಲ್ಯ ಮಾಡ್ತೀನಿ ಅಂತ ಹೇಳೋಗಿದ್ದೆ. ನಾ ಬರೋದ್ರೊಳಗೆ ತಮಗೇನು ಬೇಕು ಅದು ಅಡುಗೆ ಮಾಡ್ಕೊಂಡ್ಬಿಟ್ಟಾರ್ರಿ. ಅದನ್ನ ವಿಡಿಯೋನು ಮಾಡ್ಯಾರ್ರಿ. ಮತ್ತೆಲ್ಲಿ ನನಗೆ ಟೈಮ್ ಅಷ್ಟಕ್ಕಷ್ಟೇ ಇರ್ತದ್ರಿ. ಮತ್ತು ನಾನು ಹೋಗ್ಬೇಕು ಲಗುನಿ. ಮತ್ತು ಅಮ್ಮ ಬರೋದ್ರಾಗೆ ಸರ್ಪ್ರೈಸ್ ಅಂತ ತಿಳ್ಕೊಂಡು ತಾವ ಅಡುಗೆ ಮಾಡ್ಕೊಂಡಾರ್ರಿ. ಅದನ್ನು ಕೂಡ ವಿಡಿಯೋ ಮಾಡ್ಯಾರ, ಅದನ್ನು ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಏನೇನೋ ಮಾಡಿ ಮಸಾಲೆ ರೈಸು ಟೇಸ್ಟಿ ಆದಂಗೆ ಅನಿಸ್ತು. ನಾನೇನು ಟೇಸ್ಟ್ ನೋಡಿಲ್ಲ. ಮತ್ತು ಹಂಗೆ ಇನ್ನೊಂದು ನಮ್ಮ ಅತ್ತೆ ಮನೆಯೊಳಗೆ ನಮ್ಮ ಮನೆಯವರು ಪೂಜೆ ಮಾಡಿದ್ರಲ್ಲ, ಅದನ್ನು ಕೂಡ ಅದ ರೀ. ಆ್ಯಕ್ಚುಲಿ ಇದು ಪೂಜೆ ಮಾಡಿದ್ದು ಮನ್ನಿ ವಿಡಿಯೋ. ನಿಮ್ಮ ಸಲುವಾಗಿ ನಾನು ವಿಡಿಯೋ ಮಾಡಿ ಇಟ್ಟಿದ್ದೆ, ಅದನ್ನು ಅಪ್ಲೋಡ್ ಮಾಡೋದಾಗಿರಲಿಲ್ಲ. ಹೀಗಾಗಿ ಇವತ್ತು ಇದನ್ನು ಹಾಕಿದ್ರಾಯ್ತು ಅಂತ ತಿಳ್ಕೊಂಡು ಹಾಕ್ಲಿಕ್ಕತ್ತೀನಿ. ಆ ಮನೆ ನಮ್ಮ ಅತ್ತೆ ಮನೆ ಪೂಜಾದ ವಿಡಿಯೋ ರೀ. ಅದು ಬಹಳ ಚಂದ ಮಾಡ್ಯಾರ್ರಿ. ಅದಕ್ಕೆ ನಾ ಅದೇಂದೆ ಅಲಂಕಾರ ಅದು ಮನೆ ಒಳಗೆ ಮಾಡಬೇಕಾದ್ರೆ ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ನಾ ಹೇಳ್ದಾಗ ಮಾಡ್ತಿರ್ತಾರೆ. ಅಲ್ಲಿ ಯಾರೂ ಹೇಳಿಲ್ಲ, ಅಷ್ಟು ಚಂದ ಅಲಂಕಾರ ಮಾಡಿದ್ರು. ಖುಷಿ ಆಯಿತು ನನಗೂ ಕೂಡ. ನಮ್ಮ ದೊಡ್ಡ ದೇವರು ಎಲ್ಲ ಅಲ್ಲೇ ಬರಿ ನಮ್ಮ ಅತ್ತೆ ಮನೆ ಒಳಗೆ ಅಷ್ಟು ಚಂದ ಅಲಂಕಾರ ಮಾಡ್ಯಾರ. ನೋಡಾಕೆಂತ್ರಿ ನೀವು ಕೂಡ. ಮತ್ತು ಹಂಗೆ ಮುಂಜಾನೆ ಮಾತು ಹೇಳಲೇ ಇಲ್ಲ, ಯಾಕಂದ್ರೆ ಇವತ್ತು ಸಾಯಂಕಾಲ ಆಗ್ಯದಂತ ಹೇಳವಲ್ಲಾಗಿರೇನು ಅಂತ ಅಂತೀರಿ. ಇಲ್ರಿ, ಹೇಳ್ತೀನಿ. ಪಾಪದ ಹೊರೆ ಹೆಚ್ಚಾಗುವಷ್ಟು ಗಳಿಸಬಾರದು, ಸಾಲದ ಹೊರೆಯ ಯಾಗುವಷ್ಟು ಹೆಚ್ಚಾಗುವಷ್ಟು ಖರ್ಚು ಮಾಡಬಾರ್ದು. ಅಂದ್ರೆ ಸಾಲ ಆಗುವಷ್ಟು ಖರ್ಚು ಮಾಡಬಾರ್ದು, ರೋಗ ಬರುವಷ್ಟು ತಿನ್ನಬಾರ್ದು, ಕಲಹಗಳು ಹೆಚ್ಚಾಗುವ ಹಾಗೆ ಮಾತನಾಡಬಾರ್ದು, ರಕ್ತದೊತ್ತಡ ಹೆಚ್ಚಾಗುವಷ್ಟು ಚಿಂತಿಸಬಾರದು. ಎಷ್ಟು ಚಂದದ ನೋಡ್ರಿ. ಅತಿಯಾಗಿ ಯಾವುದು ಒಂದೊಂದು ಬಹಳ ತಲೆಗೆ ಏರಿಸ್ಕೊಂಡು ಬಿಡ್ತೀವಿ. ಏನೋ ಒಬ್ಬೊಬ್ರು ಅಂದ ಮನಸ್ಸಿಗೆ ಮಾತು ಅಥವಾ ಏನೋ ಒಂದು ನಾವು ಬೇರೆಯವ್ರಿಗೆ ಬಂದಾಗ ನಾವು ಅವ್ರಿಗೆ ಹೇಳ್ತೀವಿ, ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತೀರಿ ಅಂತ. ನಮಗಾಗಿ ನಮ್ಮ ತನಕ ಬಂದಾಗ ನಾವು ಅಷ್ಟೇ ಟೆನ್ಷನ್ ಮಾಡ್ಕೊಂಡು ಬಿಡ್ತೀವಿ. ಅದಕ್ಕೆ ಆ ಟೈಮ್ ಒಳಗೆ ಏನು ಮಾಡಬೇಕು, ದೇವರ ಧ್ಯಾನ, ಕಣ್ಣು ಮುಚ್ಚಿ 1-2 ವಾಟಕಾದಷ್ಟು ನೀರು ಕುಡೋದು, ಗ್ಲಾಸ್ ನೀರು ಕುಡೋದು, ಕಣ್ಣು ಮುಚ್ಚಿ ನಮ್ಮ ಕುಲದೇವ್ರ ಹೆಸರನ್ನ ತಗೊಂಡ್ಬಿಟ್ರೆ ತಲೆ ಶಾಂತ ಆಗ್ಬಿಡ್ತದ್ರಿ. ಅಂದ್ರೆ ಅದಕ್ಕೆ ಯಾವುದೂ ಅಷ್ಟೊಂದು ದೀರ್ಘವಾಗಿ ತಲೆ ಏರಿಸ್ಕೋಬಾರ್ದು. ಈಗೆಲ್ಲ ಸೂಕ್ಷ್ಮವಾಗಿರ್ತಾರ್ರಿ ಎಲ್ಲರೂ, ನಾವು ನೀವೆಲ್ಲ ಕೂಡ ಹಂಗೇನೆ. ಅದಕ್ಕೆ ಇದು ಒಂದು ಮುಂಜಾನೆಯ ಮಾತನ್ನ ಹೇಳ್ತಾ ರಂಗೋಲಿ ಅಂತೂ ಮುಗಿಲಿಕ್ಕೆ ಬಂತ್ರಿ. ಆಕಿಂದು ಒಂಚೂರು ಸ್ಲೋ. ಮತ್ತು ನಾವು ದಿನನಿತ್ಯ ಹಾಕೋದ್ರಿಂದ ಫಾಸ್ಟ್ ಆಗಿ ಆಗ್ತದೆ. ಮತ್ತು ಇವರು ನನ್ನ ಮಗಳು ಯಾವಾಗಾದ್ರೂ ಹಾಕ್ತಿರ್ತಾಳ, ಹಿಂಗಾಗಿ ಸ್ವಲ್ಪ ಸ್ಲೋ. ಸ್ವಲ್ಪ ಅಂದ್ರೂ ಕೂಡ ನನಗಿಂತ ಒಂದು 2 ನಿಮಿಷ ಜಾಸ್ತಿ ತಗೊಂಡಿರ್ತಾಳ್ರಿ. ನಾನು ಇವತ್ತು ನೋಡಿದ್ನೆಲ್ಲ ಅಷ್ಟೊಂದು ಟೈಮ್ ಏನು ತಗೊಳಿಕ್ಕೆ ಹೋಗ್ಲಿಲ್ಲ. ಮತ್ತು ಇನ್ನೊಂದಿಷ್ಟು ಪ್ರಶ್ನೆಗಳು ಸೀರೆ ಬಗ್ಗೆ ಕೇಳಿರಿ.
ಅದರದ್ದು ಪ್ರತ್ಯೇಕ ವಿಡಿಯೋನೇ ಮಾಡಬೇಕು ಅಂತ ಬಿಟ್ಟಿನಿ. ಇನ್ನು ಒಂದು ಬೀಡಿನ ಹಂಚು ನಾನು ತಗೊಂಡು ಬಂದೀನಿ, ನಿಮ್ದು ನೋಡಿನೇ ಇದೇ ಫಸ್ಟ್ ಟೈಮ್ ತಂದೀನಿ, ಹೆಂಗೆ ಯೂಸ್ ಮಾಡಬೇಕು ಅಂತ ಕೇಳಿರಿ. ಅದರದೇನು ಕಷ್ಟ ಇಲ್ರಿ. ಈಗ ಹೊಸ ಹಂಚು ಬೀಡಿಂದು ಒಜ್ಜಿ ಇರ್ತದಿಲ್ರಿ, ಅದನ್ನ ಏನ್ ಮಾಡೋದು, ಮೊದ್ಲ ಒಂಚೂರು ಯಾವ್ದಾದ್ರೂ ಎಣ್ಣೆ ಹಚ್ಚ್ರಿ. ಇದಕ್ಕೆ ಇದೇ ಎಣ್ಣೆ ಹಚ್ಚಬೇಕು ಅಂತಿಲ್ಲ, ಅಂದ್ರೆ ಚಿಮ್ನಾ ಎಣ್ಣೆ ಅದು ಇಲ್ರಿ, ಒಳ್ಳೆ ಎಣ್ಣೆ, ಕೊಬ್ಬರಿ ಎಣ್ಣೆ ಯಾವ್ದಾದ್ರೂ ಸ್ವಲ್ಪ ಅಪ್ಲೈ ಮಾಡಿ ಅದನ್ನ ಸ್ವಚ್ಛಾಗಿ ಸಾಬಣ್ ಪುಡಿ ಹಚ್ಚಿ ಸ್ವಚ್ಛಾಗಿ 2 ಸರಿ ತಿಕ್ಕಿ ಬಿಡುದ್ರಿ. ಅಂದ್ರೆ 1 ಸರಿ ಎಣ್ಣೆ ಹಚ್ಚಿ ನೈಟ್ ರಾತ್ರಿ ಎಣ್ಣೆ ಹಚ್ಚಿ ಬಿಡೋದ್ರಿ ಹೋಲ್ ನೈಟ್. ಆಮೇಲೆ ಮರುದಿವ್ಸ ಸ್ವಲ್ಪ ಸೋಪಿನ ಪುಡಿ ಹಾಕಿ, ಸಾಬಣ್ ಪುಡಿ ಅಂತ ನಮ್ಮ ಕಡೆ ಕರಿತೀವಿ, ಸೋಪಿನ ಪುಡಿ ಹಾಕಿ ಚಂದಾಗಿ ಸ್ವಚ್ಛಾಗಿ ತಿಕ್ಕಿ ಬಿಟ್ಬಿಡೋದು. ಮತ್ತೆ ನೆಕ್ಸ್ಟ್ ಡೇ ಸೇಮ್ ಎಣ್ಣೆ ಹಚ್ಚಿ ಮತ್ ಬಿಡೋದ್ರಿ. ಮತ್ತೊಮ್ಮೆ ತಿಕ್ಕಿ ಬಿಟ್ರ ಮುಗಿತ್ ನೋಡ್ರಿ, ನಾವು ಹಂಚು ಯೂಸ್ ಮಾಡ್ಲಿಕ್ಕೆ ಬರ್ತದ. ದೋಸೆ ಹಂಚು ಮತ್ತ ಮೊದಲನೇ ದೋಸೆ ಅಂತೂ ಯಾವಾಗ್ಲೂ ಅಷ್ಟೊಂದು ಸರಿಯಾಗಿ ಬರುದೇ ಇಲ್ಲ, ನಿಮಗೆಲ್ಲ ಗೊತ್ತೇ ಅದ. 2ನೇ ದೋಸೆಯಿಂದ ಮಸ್ತ್ ಬರ್ತಾವ. ಬಟ್ ಹಂಚು ಕಾಯ್ಬೇಕು. ಇದೇನದಲ್ರಿ, ಹಂಚು ಕಾಯ್ಬೇಕಾದ್ರೆ ಬಹಳ ಟೈಮ್ ತಗೋತದ್ರಿ. ಯಾಕ ಬೀಡಿನ ಹಂಚು ಒಜ್ಜಿರ್ತದ, ಅಷ್ಟ ಟೇಸ್ಟಿ ಆಗ್ತಾವ. ಅದು ಅಲ್ಲದೆ ಹೆಲ್ದಿ ಅಂಡ್ ಟೇಸ್ಟಿ ದೋಸೆ ರೆಡಿ ಆಗ್ತಾವ ನೋಡ್ರಿ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮತ್ತು ಸೀರೆದು ಬಹಳಷ್ಟು ಮಂದಿ ಕ್ವಶನ್ ಕೇಳಿದ್ರಿ, ಅದರದ್ದು ನಾನು ಪ್ರತ್ಯೇಕವಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ. ಖರೇನೆ ನಾ ಮುಂಜಾನೆಯ ಈ ಸೊಬಗನ್ನ ಯಾಕೆ ತೋರಿಸ್ತೀನಿ ಅಂದ್ರಿ, ಇದು ರೇರ್ ರೀ, ಸಿಗಂಗಿಲ್ಲ. ಬಹಳ ಒಂದು ಎಷ್ಟು ಚಂದ ವಾತಾವರಣ ಇರ್ತದೆ ಗೊತ್ತೇನ್ರಿ. ಬೆಳಗ್ಗೆ ನಿಂದಿರ್ಬೇಕನ್ನಿಸ್ತದ್ರಿ ಹೊರಗೆ. ಯಾಕಂದ್ರೆ ನಮ್ಮ ಮೈಂಡ್ ಆ ಹೊತ್ನ್ಯಾಗ ಫ್ರೆಶ್ ಇರ್ತದ. ಅಗ್ದಿ ಯಾವುದ ಚಿಂತೆ ಏನ್ ಮಾಡ್ಬೇಕು ಮುಂದೆ ಅನ್ನುವಂಥ ಗಡಿಬಿಡಿ ಇರಂಗಿಲ್ಲ, ಏನೂ ಇರಂಗಿಲ್ರಿ. ಅಷ್ಟು ಶಾಂತವಾಗಿರ್ತೀವಿ. ಅದೇ ಮಲ್ಕೊಂಡು ಎದ್ದಿರ್ತೀವಲ್ಲ, ಹಿಂಗಾಗಿ ಹೊರಗನೆ ನಿಂದಿರ್ಬೇಕು, ಫ್ರೆಶ್ ಏರ್ ಇರ್ತದ, ಬಹಳ ಚಂದ ಅನಿಸ್ತದ. ಹಂಗಾಗಿ ನಿಮಗೆಲ್ಲ ನೀವು ಕೂಡ ಆ ಫೀಲ್ ನಿಮಗ್ ಬರ್ಲಿ ಅಂತ ತಿಳ್ಕೊಂಡು ನಾ ಈ ವಾತಾವರಣನ ತೋರಿಸ್ತೇನ್ರಿ. ನಿಮಗ ಅನಿಸ್ತಿರ್ಬೋದು ಇದನ್ನ ಎಷ್ಟು ಸಾರಿ ತೋರಿಸ್ತೀರಿ ಅಂತ ಹೇಳಿ. ಅದ್ರೊಳಗ ಗೇಟ್ನೊಳಗ್ ಬಂದ್ರಿ ಅಂತ ತಿಳ್ಕೊರಿ. ತುಳಸಿ ಮುಂದ ದೀಪ, ಅದು ಒಂದು ವಾತಾವರಣ ಬಹಳ ಚಂದ ಅನಿಸ್ತದ ನೋಡ್ರಿ. ತುಳಸಿ ಮುಂದ ಸಣ್ಣ ಪುಟ್ಟದಾದ ಒಂದು ದೀಪ, ಹಂಗೆ ತುಳಸಿಗೂ ಕೂಡ ಅರಿಶಿನ ಕುಂಕುಮ ಏರಿಸಿ, ಹೊಸ್ಲಿಗೂ ಅರಿಶಿನ ಕುಂಕುಮ ಏರಿಸಿ ಮುಂದೆ ಕೆಲಸ ಸ್ಟಾರ್ಟು. ಈಗ ನೋಡ್ಲಿಕ್ಕತ್ತದು ನಮ್ಮ ಅತ್ತಿ ಮನಿ ಒಳಗಿನ ಪೂಜಾ. ಮೊನ್ನೆದ್ರಿ, ಇದು ಇವತ್ತಿಂದು ಅಲ್ಲ. ಇದು ನಿಮ್ ಸಲುವಾಗಿ ವಿಡಿಯೋ ಮಾಡಿ ಹಾಕ್ಲಿಕತ್ತೀನಿ. ಮೊನ್ನೆ ಮಾಡ್ಕೊಂಡಿದ್ದೆ. ಇದೇನದಲ್ಲ, ಮನಿ ಒಳಗ್ ಮಾಡ್ಬೇಕಾದ್ರ 8 ಹೂರ್ಣದ ಆರತಿ, 2 ಏನು ಆ ಕಡೆ ಈ ಕಡೆಗೆ ಇದ್ದದ್ದು ಅಂತ ನೀವು ಕೇಳಿದ್ರಿ. ಇವು ದೃಷ್ಟಿ ತೆಗಿತೀವ್ರಿ ನಾವು ದೇವ್ರಿಗೆ, ನಿಮ್ಗೆ ಗೊತ್ತದ. ಮೊನ್ನೆ ಒಬ್ರಿಗೆ ಕೇಳಿದ್ರಿ, ಅದನ್ನ ಮತ್ತೆಗೂ ಕೇಳಿದೆ. ಅಂದ್ರೆ ಅದಕ್ಕೊಂದು ಪ್ರತ್ಯೇಕವಾದ ಹೆಸರು ಅದ ಏನು ಅಂತ ನಾ ತಿಳ್ಕೊಂಡಿದ್ದೆ. ಇದನ್ನ ಒಂದ್ ಸೈಡ್ ತಗೊಂಡು ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ತಗೊಂಡು ದೃಷ್ಟಿ ತೆಗಿಯೋದು ದೇವ್ರಿಗೆ. ಇದು ಆರತಿ ರೀ, ಹೂರ್ಣದ ಆರತಿ. ಮತ್ತು 9 ಮಾಡ್ತಾರಲ್ಲ ಅಂತ ಒಬ್ರು ಕ್ವಶನ್ ಕೇಳಿದ್ರಿ. 9 ಆರತಿ ದೇವಸ್ಥಾನದೊಳಗೆ ಮಾಡ್ಬೇಕಾದ್ರೆ ಮಾಡ್ಬೇಕಂತ್ರಿ. ಈಗ ನಾವೆಲ್ಲ ನಮ್ಮ ಕುಲದೇವರಿಗೆ ಹೋಗಿರ್ತೀವಲ್ರಿ, ಹೂರ್ಣ ಮಾಡ್ತೀವಿ, ಅಲ್ಲಿ ನೈವೇದ್ಯ ಕಡುಬು ಹೋಳಿಗೆ ಮಾಡಿದ ಹೊತ್ನ್ಯಾಗ ಆರತಿ ಮಾಡಿ ನೈವೇದ್ಯ ಮಾಡ್ತಿರ್ತೀವಿ, ಹೂರ್ಣದ ಆರತಿ. ದೇವಸ್ಥಾನದೊಳಗೆ ಮಾಡ್ಬೇಕಾದ್ರೆ 9 ಹೂರ್ಣದ ಆರತಿ, ಮನಿ ಒಳಗೆ ಮಾಡ್ಬೇಕಾದ್ರೆ 8. ಮತ್ತು ಮನಿ ಒಳಗೆ 9 ಮಾಡಿದ್ರು ನಡೀತದ್ರೆ, ನಾವು 9 ಮಾಡ್ತೀವಿ 8 ಮಾಡ್ಬೇಕೇನು ಅಂತ ಹಂಗೇನಿಲ್ಲ. ಇದನ್ನ ನಾವು ಹೋದಾಗ ಆಚಾರ್ಯರು ನಮಗೆ ಇದನ್ನ ಹೇಳಿದ್ರು. ಹಿಂಗಾಗಿ ಇದನ್ನ 9 ಮಾಡಿದ್ರು ನಡೀತದಂತ್ರಿ, ಅದೇನ್ ತಪ್ಪಿಲ್ಲ. ಯಾಕಂದ್ರೆ ಎಷ್ಟೋ ಸರಿ ನಿಮ್ಮ ಅತ್ತೆ ಮನೆದು ನೀವು ತೋರಿಸೇ ಇಲ್ಲ ಅಂತ ಬಹಳಷ್ಟು ಮಂದಿ ಮೊದಲೆಲ್ಲ ಕೇಳ್ತಿದ್ರು. ಪಾಪ ನಾನು ಅಪ್ಲೋಡ್ ಮಾಡ್ಲಾರ್ದಕ್ಕೆ
ಮತ್ತು ಕೇಳುವುದನ್ನೇ ಬಿಟ್ಬಿಟ್ರು. ಅದರ ಸಲುವಾಗಿ ನೆನಪಾದಾಗ ನಾನು ಅಲ್ಲೇ ಮುಂದೆ ಇದ್ದೆ ಅಂದ್ರೆ ಮಾಡ್ಕೊಂಡಿರ್ತೀನಿ. ನೋಡ್ರಿ, ಇವತ್ತಿಂದು ನಮ್ಮ ಸೈಡಿನ ವಿಡಿಯೋ ಇಷ್ಟು ಮುಗೀತು. ಇನ್ನು ನನ್ನ ಮಕ್ಕಳು ಮನೆ ಒಳಗೆ ಏನು ಮಾಡ್ಕೊಂಡಾರ ಅದನ್ನು ನೋಡೋಣಂತ್ರಿ. ಸ್ಪೆಷಲ್ ಏನದ ನೋಡಾಕಂತ್ರಿ. ಅವರು ಕೂಡ ಅಡುಗೆ ಒಳಗೆ ಬಹಳ ಫಾಸ್ಟ್ ರೀ. ಏನೇನೋ ಎಲ್ಲ ವೆಜಿಟೇಬಲ್ಸ್, ಟೊಮೆಟೊ, ಸೌತೆಕಾಯಿ, ಬಟಾಟಿ, ನುಗ್ಗೆಕಾಯಿ ಇಷ್ಟೆಲ್ಲ ತಗೊಂಡು ಸ್ವಚ್ಛಾಗಿ ತೊಳೆದು ಇಟ್ಕೊಂಡು ಏನೋ ಮಿಕ್ಸಿಗೆ ಹಾಕ್ಲಿಕತ್ತಾಳ್ರಿ. ಟೊಮೆಟೊ ಹಣ್ಣು ಮಿಕ್ಸಿಗೆ ಹಾಕ್ತಾಳೆ. ಮಿಕ್ಸಿಗೆ ಹಾಕಿ ಭಾಳ ಮಾಡಿ ಟೊಮೆಟೊ ರೈಸ ಮಾಡ್ಲಿಕತ್ತಾಳ ಅಂತ ಅನಿಸ್ಲಿಕ್ಕೆ. ಇದನ್ನ ನೋಡಿದ್ರೆ ನೀವು ಕೂಡ ಗೆಸ್ ಮಾಡೇ ಇರ್ತೀರಿ. ಹೌದ್ರಿ, ಟೊಮೆಟೊ ರೈಸ್ ಮಾಡ್ಲಿಕತ್ತಾಳ. ಇಷ್ಟು ಮಾಡ್ಕೊಂಡಾರ. ನಾ ಬರುವುದ್ರೊಳಗೆ ಇಷ್ಟು ತಾವು ರೆಡಿಯಾಗಿ ನಿಂತಿದ್ರಿ. ಅದನ್ನು ಬಾಕ್ಸಿಗೆ ಹಾಕ್ಕೊಂಡು ಮತ್ತು ಅದರೊಳಗೆ ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ ಮತ್ತು ಹಸಿ ಮೆಣಸಿನ್ಕಾಯಿನೂ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಾಳ. ಈಗ ಮತ್ತೊಂದೆರಡು ಟೊಮೆಟೊ ಹೆಚ್ಚಿ ಇಟ್ಕೊಳಿಕತ್ತಾಳ. ಮತ್ತು ಇವತ್ತು ದ್ವಾದಶಿ ಅದ, ಹಾಗಾಗಿ ಉಳ್ಳಾಗಡ್ಡಿ ಯೂಸ್ ಮಾಡಂಗಿಲ್ಲ. ಹಂಗೆ ಅವ್ರಿಗೆಲ್ಲ ಒಂಚೂರು ಗೊತ್ತಾಗ್ತದ್ರಿ. ತಾವಷ್ಟೇ, ನಾನು ಆ್ಯಕ್ಚುಲಿ ಅವ್ರಿಗೆ ಏನು ಹೇಳಿರ್ತೀನಿ, ನೀವಷ್ಟೇ ಅಡುಗೆ ಮಾಡ್ಕೋತಿದ್ರಿ ಅಂದ್ರೆ ಉಳ್ಳಾಗಡ್ಡಿ ಯೂಸ್ ಮಾಡ್ಬೋದು ಅಂತ ಹೇಳಿರ್ತೀನಿ ರೀ ಸಾಕಷ್ಟು ಸರಿ. ನಾವು ತಿನ್ನಂಗಿಲ್ಲ ಅಷ್ಟೇ, ನೀವು ತಿನ್ರಿ ಅಂತ ಹೇಳಿರ್ತೀನಿ. ಆದರೂ ಕೂಡ ಅವ್ರಿಗೂ ನಮ್ಮನೀದಿ ಒಂಚೂರು ಕೆಲವು ರೂಢಿ ಬಿದ್ದಾವ್ರಿ. ಸಣ್ಣವ್ರಿದ್ದಾರೆ ತಿನ್ರಿ ಅಂತ ಹೇಳ್ತೀನಿ ನಾನು. ಆದರೂ ಕೂಡ ಅವರು ಮಾಡಿರ್ತಾರೆ, ಉಳ್ಳಾಗಡ್ಡಿ ಇರ್ಲಾರ್ದನೇ ಮಾಡ್ತಾರ್ರಿ. ಈಗ ನೋಡ್ರಿ, ಹೆಸರುಬೇಳೆ ಅಕ್ಕಿ ಎರಡೂ ತೊಳೆದು ಇಟ್ಕೊಂಡಾಳ. ಒಂದು ಸೈಡ ಹೆಸರುಬೇಳೆ ಕುದಿಲಿಕ್ಕೆ ಇಟ್ಟಾಳ್ರಿ. ಇಲ್ಲೇ ಒಗ್ಗರಣೆ ಹಾಕ್ಕೊಳಿಕತ್ತಾಳ. 1-2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, 1 ಬಟಾಟಿ ಮತ್ತು ಕ್ಯಾರೆಟ್ ಎಲ್ಲ ಹಾಕಿ ಚೆಂದಾಗಿ ಬೇಯಿಸ್ಕೊಳಿಕತ್ತಾಳ. ಹಾಗೆ ಮತ್ತು 1 ಟೊಮೆಟೊನು ಹಾಕ್ಯಾಳ. ಟೊಮೆಟೊನು ಪೇಸ್ಟ್ ಮಾಡಿ ಇಟ್ಕೊಂಡಾಳ. ಆ ಪೇಸ್ಟು ಕೂಡ ಇದ್ರೊಳಗೆ ಆ್ಯಡ್ ಮಾಡಿ ಕುದಿಲಿಕ್ಕೆ ಇಟ್ಟಾಳ್ರಿ. ಈ ಕಡೆ ಸೈಡ್ ಏನು ಹೆಸರುಬೇಳೆ ಕುದಿಲಿಕ್ಕೆ ಇಟ್ಟಾಳ, ಅದರೊಳಗೆ ನುಗ್ಗೆಕಾಯಿನೂ ಹಾಕ್ಯಾಳ. ಅಂದ್ರೆ ಈಸಿ ಮೆಥಡ್ ರೀ ಇದು. ಇದು ಒಗ್ಗರಣೆ ಹಾಕಿ ಇದ್ರೊಳಗೆ ಅನ್ನಕ್ಕೆ ಇಟ್ಬಿಡ್ತಾಳ್ರಿ. ಈಗ ಅಕ್ಕಿ ಸುರಿ ಬಿಡ್ತಾಳೆ ಇದ್ರೊಳಗೆ. ಅಲ್ಲಿ ಹೆಸರುಬೇಳೆ ಎಲ್ಲ ಕುದ್ದು ಬಿಡ್ತದೆ. ಅಂದ್ರೆ ಎಷ್ಟು ಟೇಸ್ಟ್ ಆಗ್ತದಂದ್ರಿ ಇದು. ಈಗ ಕುಕ್ಕರ್ ಯೂಸ್ ಮಾಡೋರು ಏನು ಮಾಡಿಬಿಡ್ತಾರ್ರಿ, ಹಿಂಗೆ ಒಗ್ಗರಣೆ ಕುಕ್ಕರ್ ಒಳಗೆ ಮಾಡಿ ಎಲ್ಲಾನೇ ಸುರಿವಿ ಸೀಟಿ ಹೊಡಿಸ್ಬಿಡ್ತೀರಿ. ಅದಂತೂ ಬಹಳ ನಿಶ್ಚಿಂತಿ ಕೆಲಸ. ಆದ್ರೆ ನಾವು ಕುಕ್ಕರ್ ಯೂಸ್ ಮಾಡಂಗಿಲ್ಲಲ್ರಿ. ಭಾಳ ಮಂದಿ ಪ್ರಶ್ನೆ ಅದ ಇದು, ನೀವು ಕುಕ್ಕರ್ ಯಾಕೆ ಯೂಸ್ ಮಾಡಂಗಿಲ್ಲ ಅಂಥೇಳಿ. ನೀವು ಕೂಡ ಕುಕ್ಕರ್ ಯೂಸ್ ಮಾಡಲಾರ್ದೆ ನೋಡ್ರಿ, ಗ್ಯಾಸ್ಟ್ರಿಕ್ಕು ಇಂಥದೆಲ್ಲ ಸೈಡ್ ಸಮಸ್ಯೆಗಳು ಬಹಳ ಕಡಿಮೆ ಆಗ್ತಾವ್ರಿ. ಆದ್ರೆ 1 ದಿವಸ 2 ದಿವಸ ಮಾಡಿದ್ರೆ ಆಗಂಗಿಲ್ರಿ. ಮತ್ತು ಬಹಳ ಮಂದಿ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಕುಕ್ಕರ್ ಒಳಗಿಂದ ಸ್ಮೂತ್ ಅನ್ನನೇ ಬೇಕು ಅಂತಿರ್ತಾರೆ. ಅವರಿಗೆ ಮತ್ತು ಬಿಡ್ಲಿಕ್ಕೆ ಆಗಂಗಿಲ್ಲ. ನಮಗೆ ಮೊದಲಿನಿಂದ ನಾವು ಕುಕ್ಕರ್ ಯೂಸ್ ಮಾಡಿಲ್ಲ. ಇಲ್ಲಿ ನೋಡ್ರಿ, ಹೆಸರುಬೇಳೆ ಕುದಿಲಿಕ್ಕೆ ಇಟ್ಟಿದ್ಲಲ್ಲ, ಅದರೊಳಗೆ ಮಸಾಲೆ ಪುಡಿ, ಖಾರ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿ ಕುದಿಸಿದ್ಲು. ಈಗ ಅನ್ನ ಆಗ್ಲಿಕ್ಕೆ ಬಂದಂಗೆಲ್ಲ ಅದರೊಳಗೆ ಆ್ಯಡ್ ಮಾಡಿ 1-2 ಕುದಿಸ್ಬಿಡ್ತಾಳ. ಮಸ್ತ್ ಟೇಸ್ಟಿಯಾದ ಟೊಮೆಟೊ ರೈಸು ರೆಡಿ ಆಗ್ತದ್ರಿ. ಮತ್ತು ನಾನು ತಿಂದು ನೋಡಿಲ್ರೆ, ಬಂದ ಕೂಡಲೇ ಅಂದ್ಲಕ್ಕೆ, ಅಮ್ಮ ತಿಂದು ನೋಡು ಅಂಥೇಳಿ. ನಾವು ಒಂದ್ಸರಿ ಊಟ ಆಯ್ತಂದ್ರೆ ಆಯಿತು. ಹಿಂಗಾಗಿ ಇಲ್ಲಪ್ಪಿ ಮಸ್ತ್ ಆಗಿದಾಳು, ನೋಡಿದ್ರೇನೆ ಅನಿಸ್ಲಿಕ್ಕತ್ತದ ಅಂತ ನಾ ಹೇಳಿದೆ. ಈಗ ಸರ್ವ್ ಮಾಡಿ ನೀವು ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರ್ಲ. ಇದು ತೊಕ್ಕು ಅಂದ್ರೆ ಹುಣಸೆಕಾಯಿ ತೊಕ್ಕು, ಅದನ್ನು ಕೂಡ ಮಾಡಿ ತೋರಿಸ್ತೀನಿ ರೀ ಒಂದು ದಿವಸ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಈ ತೊಕ್ಕು ಕೂಡ ಬಹಳ ಟೇಸ್ಟ್ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಅತಿಯಾಗಿ ಅಲ್ರಿ, ಸ್ವಲ್ಪ ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಅದರಷ್ಟೇ ತೊಕ್ಕು ಕೂಡ ಯಾವಾಗಾದ್ರೂ ಯೂಸ್ ಮಾಡೋದು ನೋಡ್ರಿ.